ಭಾಷಣಕ್ಕೆ ಬೇಕು 5 ಪ್ರಮುಖ ಅಂಶಗಳು. ನ್ಯೂಸ್ ರೀಡರ್ ಥರ ಹೇಳ್ಬಿಟ್ಟಲ್ಲ. ಸ್ನೇಹಿತರೆ, ನಿಮ್ಗೆ ಹಂಗೆ ಹೇಳಿದ್ರೆ ಕೇಳಿ ಕೇಳಿ ಅಭ್ಯಾಸ ಆಗೋಗ್ಬಿಟ್ಟಿದೆಯಂತೆ. ಅದೊಂಥರ ನಾನೇ ಹೇಳಿದ್ದೆ ಒಂದು ವಿಡಿಯೋನಲ್ಲಿ. ವಿಜಯಲಕ್ಷ್ಮಿ ಅಂತ ಒಬ್ರು ಇಂಟರ್ವ್ಯೂ ಮಾಡಿದ್ರು. ವಾರ್ತಾವಾಚಕರು ಕೂಗುಮಾರಿಗಳಾಗಬಾರ್ದು ಅಂತ. ಏನು ಧ್ವನಿ ಇದೆ ಅಂದ್ಬಿಟ್ಟು ಕೂಗಿದ್ದೆ. ಇರೋದನ್ನ ಹೇಳೋದನ್ನ ನೇರವಾಗಿ, ಸಾರಾಸಗಟಾಗಿ, ಸುಲಲಿತವಾಗಿ, ಸರಳವಾಗಿ, ಸ್ಪಷ್ಟವಾಗಿ ಹೇಳೋದು ಕಲಿಯಬೇಕು. ರೇಸ್ ಯುವರ್ ವಾಯ್ಸ್ ಬೇಡ. ಏನು ಮಾಡಬೇಕು ನಾವು? ನಮ್ಮ ರೇಸ್ ಯುವರ್ ವರ್ಡ್ಸ್ ನಾಟ್ ಯುವರ್ ವಾಯ್ಸ್ ಅಂತ. ಪ್ಲೀಸ್ ಟೈಪ್, ಇದು ವೆರಿ ಇಂಪಾರ್ಟೆಂಟ್ ಇದೆ. ನಿಮ್ಗೊಂದೇನೋ ಮೆಸೇಜ್ ಕೊಟ್ಟೆ ನಾನೀಗ ಸ್ಟಾರ್ಟಿಂಗಲ್ಲೇ. ರೇಸ್ ಯುವರ್ ವರ್ಡ್ಸ್ ನಾಟ್ ಯುವರ್ ವಾಯ್ಸ್. ನಿಮ್ಮ ಜೀವನದಲ್ಲಿ ನಿಮ್ಮ ಪದಗಳನ್ನು ಏರಿಸಿ, ಪದಗಳನ್ನು ಹೆಚ್ಚು ಹೆಚ್ಚು ಕಲಿಯಿರಿ, ಪದ ಬಳಕೆಯನ್ನು ಹೆಚ್ಚು ಹೆಚ್ಚು ಮಾಡಿರಿ, ಉತ್ತಮ ಪದಗಳನ್ನು ಹಾಕುತ್ತಾ ಬನ್ನಿ. ಓಕೆ, ಸೊ ಪಾಯಿಂಟ್ ನಂಬರ್ 1 ಏನು ಗೊತ್ತಾ? ಭಾಷೆ. ಭಾಷಣ ಕೌಶಲ್ಯದಲ್ಲಿ ನಾವು ಕಲಿಬೇಕು ಅಂದದ್ದು ನಂಬರ್ 1 ಭಾಷೆ. ಲ್ಯಾಂಗ್ವೇಜ್ ಇಸ್ ಕಾಲ್ಡ್ as a vehicle of communication. ಭಾಷೆಯೇ ಸಂವಹನದ ವಾಹನ ಅಂತ ಯಾಕೆ ಹೇಳ್ತೀನಿ ಅಂದರೆ, ಆ ಒಂದು ಭಾಷೆಯ ಮೂಲಕ ನನ್ನ ತಲೆಯಲ್ಲಿ ಇರುವಂತಹ ವಿಚಾರಗಳನ್ನು ಮತ್ತೊಬ್ಬರ ತಲೆಯಲ್ಲಿ ಹಾಕೋದಕ್ಕೆ ವಾಹನವಾಗಿ ನಾನು ಅದನ್ನು ಬಳಸ್ಕೊಳ್ತೇನೆ. ನಮಗೆ ಹಿರಿಯರಿಂದ ಬರುವ ಒಡವೆಗಳಲ್ಲಿ ಭಾಷೆಯು ಒಂದು, ಅದು ಚೆನ್ನಾಗಿದ್ದಷ್ಟು ಭೂಷಣ ಅಂತ BM ಶ್ರೀಕಂಠಯ್ಯನವರು ಅಂತ, ಬೆಳ್ಳೂರು ಮೈಲಾರೆಯ ಶ್ರೀಕಂಠಯ್ಯ. ನಮ್ಮೂರ್ಗೆ 10 ಕಿಲೋಮೀಟರ್ ಬೆಳ್ಳೂರು, ಅದಕ್ಕೆ ಸ್ವಲ್ಪ ಚೆನ್ನಾಗಿ ನೆನ್ಪಿಟ್ಕೊಂಡಿದ್ದೀನಿ. ಓಕೆ, ಯಾರಿಗೂ ಗೊತ್ತಲ್ಲ ನನಗೆ. ಉತ್ತಮ ಕವನಗಳನ್ನು, ಇಂಗ್ಲಿಷ್ ಗೀತೆಗಳು ಅಂತೆಲ್ಲ ನೀಡಿದರು. ಕರುಣಾಳು ಬಾ ಬೆಳಕೆ ಮುಸುಕಿದಿ ಮಬ್ಬಿನಲಿ, ಕೈ ಹಿಡಿದು ನಡೆಸೆನ್ನನು. ಕರುಣಾಳು ಬಾ ಬೆಳಕೆ. ಬರೆದವರು ನಾನು ಹೇಳಿದ ಶ್ರೀಕಂಠಯ್ಯನವರು. ಓಕೆ, BM ಶ್ರೀಕಂಠಯ್ಯನವ್ರ ಬಗ್ಗೆ ಹೇಳಿದೆ. ಯಾಕೆ ಹೇಳಿದೆ ಅಂದರೆ, ಭಾಷೆ. ನನ್ನ ಪುಸ್ತಕ ಸಾಹಿತ್ಯ ಚಂದನ ಕೃತಿಯನ್ನು ಓದಿದರೆ 15 ಸಾಹಿತಿಗಳನ್ನು ನಾನು ಸಂದರ್ಶನ ಮಾಡಿದ್ದು. ನನಗೆ ಏನು ಅನ್ನಿಸ್ತು ಗೊತ್ತಾ? ನಮ್ಮ ಕನ್ನಡ ಭಾಷೆ ಇಷ್ಟು ವೆರೈಟಿ ಇದೆಯಾ ಅನ್ನಿಸ್ಬಿಡ್ತು. 15 ಜನ 15 ಥರ ಮಾತಾಡೋರ್ರಿ. ಸೊ ಸಾಹಿತ್ಯ ಚಂದನ ನೆನ್ಪಿಟ್ಕೊಳ್ಳಿ. ಓಕೆ, ಮೊದಲನೇದು ಭಾಷೆ. ಸೊ ಲ್ಯಾಂಗ್ವೇಜ್, ಪ್ಲೀಸ್ ಟೈಪ್ ಇನ್ ದ ಕಾಮೆಂಟ್ ಬಾಕ್ಸ್. ನಿಮ್ಮ ಮೈಂಡಲ್ಲಿ ರಿಜಿಸ್ಟರ್ ಆಗಲಿ. ನನ್ನ ಭಾಷಣ ಕಲಿಬೇಕು ಅಂದ್ರೆ ನನ್ನ ಭಾಷೆ ಇಂಪ್ರೂವ್ ಆಗಬೇಕು. ದಾಟ್ಸ್ ಇಟ್. ಗಾಟ್ ಇಟ್? ಲ್ಯಾಂಗ್ವೇಜ್, ಭಾಷೆ. ಹಾಗಾದರೆ ಭಾಷೆ ಕಲಿಯಕ್ಕೆ ಏನು ಮಾಡಬೇಕು? ನಾನು ಆರಂಭ ಮಾಡಿದೆ, ವರ್ಡ್ಸ್, ಪದಗಳ ಕಡೆಗೆ ಗಮನ ಕೊಡಿ. ಪದಗಳನ್ನು ಉನ್ನತೀಕರಿಸಿ, ಸೂಕ್ತ ಪದಗಳನ್ನು ಸೂಕ್ತ ಸಂದರ್ಭದಲ್ಲಿ ಆಡೋದಕ್ಕೆ ಆರಂಭ ಮಾಡಿ. ಯು ವಿಲ್ ಗೆಟ್ ಇಟ್. ಎಸ್ ಸ್ನೇಹಿತರೆ, ಭಾಷೆ ಬಂತು. ಆದರೆ ನಾನು ಏನು ಮಾತಾಡಬೇಕು ಸರ್? ಏನು ಮಾತಾಡಲಿ? ಈಗ ನಾನು ಡಿಸೈಡ್ ಮಾಡಿಕೊಂಡೆ. ನಾನೇನಂತ ಭಾಷಣಕ್ಕೆ ಬೇಕು 5 ಪ್ರಮುಖ ಅಂಶಗಳು ಅಂತ ಹೇಳಿದೆ. ಹಾಗಾದರೆ ಒಂದು ವಿಷಯ ಆರಿಸ್ಕೊಂಡೆ. ಟಾಪಿಕ್, ವಿಷಯ, 2ನೇ ಪಾಯಿಂಟು. ಸುಮಾರು ಜನ ಏನು ಮಾಡ್ತಾರೆ ಅಂದರೆ, ಟ್ರ್ಯಾಕ್ ಬಿಟ್ಟು ಹೊಟ್ಟೋಗ್ಬಿಡ್ತಾರೆ. ಯಾವುದೋ ಒಂದು ವಿಷಯ ಮಾತಾಡಕ್ಕೆ ಹೊರಟಿರ್ತಾರೆ, ಇನ್ನೆಲ್ಲಿಗೋ ಹೋಗ್ಬಿಡ್ತಾರೆ. ಹಾಗೆ ಯಾವತ್ತೂ ನಾವು ಮಾಡಬಾರದು. ವೆನ್ ವಿ ಸೆಲೆಕ್ಟ್ ಸಮ್ ಟಾಪಿಕ್, ವಿ ಶುಡ್ ಬಿ ಕನ್ಫೈನ್ಡ್ ಟು ದಟ್ ಟಾಪಿಕ್. ಟ್ರೈನು ಟ್ರ್ಯಾಕ್ನಲ್ಲಿ ಇರಬೇಕು ಅಂದರೆ ನಾನು ಟಾಪಿಕ್ ಬಿಟ್ಟು ಹೋಗಬಾರದು. ಸರ್ ಸಂಪೂರ್ಣವಾಗಿ ಹೋಗ್ಬಾರ್ದ? ಜಾಸ್ತಿ ಟೈಮ್ ಕೊಟ್ಟಿರ್ತಾರೆ ಅಂದ್ಕೊಳ್ಳಿ ನಿಮಗೆ. ಗುರುರಾಜುಲು ನಾಯ್ಡು ಅಂತ ಹರಿಕತೆ ದಾಸರಿದ್ದರು, ನನಗೂ ಪರಿಚಯ ಇದ್ದರು. ನಿಮಗೆ ಇನ್ಫ್ಯಾಕ್ಟ್ ಧ್ವನಿ ಬಗ್ಗೆ ನೆಕ್ಸ್ಟ್ ಬರ್ತೀನಿ. ಆ ಧ್ವನಿ ಬಗ್ಗೆ ನಾನು ನೆನೆಸ್ಕೊಂಡ್ರೆ ಗುರುರಾಜುಲು ನಾಯ್ಡು ಕಣ್ಮುಂದೆ ಬರ್ತಾರೆ. ಅವ್ರು ತೀರ್ಕೊಂಡೇ 25-30 ವರ್ಷ ಆಗಿರ್ಬೋದು. ಈಗಲೂ ಯೂಟ್ಯೂಬ್ನಲ್ಲೆಲ್ಲ ಹಾಕಿದ್ದಾರೆ, ಗಮನಿಸಿ. ಗುರುರಾಜುಲು ನಾಯ್ಡು ಅಂತ ಫಿಲಮ್ನಲ್ಲೂ ಅರುಣ್ ಕುಮಾರ್ ಅನ್ನೋ ಹೆಸರಲ್ಲಿ ಮಾಡ್ತಾಯಿದ್ರು ಅವರು. ವಾಟ್ ಎ ಗ್ರೇಟ್ ಹರಿಕತೆ ದಾಸ. ಶಿವರಾತ್ರಿ ಅಂದರೆ ಗಾಂಧಿ ಬಜಾರ್ ಸರ್ಕಲಲ್ಲಿ ಪ್ರತಿ ವರ್ಷ ಬರೋರು. ಇಡೀ ರಾತ್ರಿ ಕೇಳಿಸ್ಕೊಂಬಿಟ್ಟಿದ್ದೀನಿ, ಅಟ್ಲೀಸ್ಟ್ ಒಂದು 7-8 ವರ್ಷ ನಾನು ಚಿಕ್ಕ ಹುಡುಗ ಇದ್ದಾಗ. ಅವರು ಏನು ಮಾಡೋರು ಅಂದರೆ,
ಕತೆಗೆಯನ್ನ ಹೇಳ್ತಾ 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 ಉಪಕಥೆಗಳನ್ನ ಬಳಸ್ಕೊಳ್ಳೋರು, ಮತ್ತೆ ಟ್ರ್ಯಾಕಿಗೆ ಬರೋರು. ನಾನು ಎಕ್ಸ್ಪರ್ಟ್ ಆದ್ಮೇಲೆ ಹಂಗೆ ಮಾಡಿ ನೀವು. ಅರ್ಥ ಆಗ್ತಾ ಇದೆಯಾ ನಿಮಗೆ? ಬಟ್ ಇನ್ನು ಎಕ್ಸ್ಪರ್ಟ್ ಆಗಿಲ್ಲ ಅಂದಾಗ ವಿಷಯ ಬಿಟ್ಟು ಹೋಗ್ಬೇಡಿ ಕಣ್ರಿ. ವಿಷಯ ಏನು ಕೊಟ್ಟಿರ್ತಾರೆ ಆ ವಿಷಯ ನೀವು ಚೆನ್ನಾಗಿ ಮಾತಾಡಿದ್ರೆ ಯು ಆರ್ ಎ ಗ್ರೇಟ್ ಸ್ಪೀಕರ್ ಅಂತ ನಿಮ್ಮನ್ನ ಕರೀತಾರೆ. ಸೊ ಎರಡನೇ ಪಾಯಿಂಟು ವಿಷಯ ಮತ್ತು ಟಾಪಿಕ್ ಆಯಿತು. ಭಾಷೆ ಜೊತೆಗೆ ಶಾರೀರಿಕ ಭಾಷೆ ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ. ಶಾರೀರಿಕ ಭಾಷೆ ಎಂದಾಗ ನಮ್ಮ ಶರೀರವೂ ಮಾತನಾಡುತ್ತದೆ. ಪ್ಲೀಸ್ ಟೈಪ್ ಶಾರೀರಿಕ ಭಾಷೆ, ಬಾಡಿ ಲ್ಯಾಂಗ್ವೇಜ್ ಇನ್ ಇಂಗ್ಲಿಷ್. ವೆರಿ ವೆರಿ ಇಂಪಾರ್ಟೆಂಟ್. ನಮ್ಮ ಕಮ್ಯುನಿಕೇಷನ್ ಸ್ಕಿಲ್ಲಲ್ಲಿ, ಎಸ್ಪೆಷಲಿ ಪಬ್ಲಿಕ್ ಸ್ಪೀಕಿಂಗ್ ಸ್ಕಿಲ್ಲಲ್ಲಿ ಬಾಡಿ ಲ್ಯಾಂಗ್ವೇಜ್ ಮ್ಯಾಟರ್ಸ್ ದ ಮೋಸ್ಟ್. ನಂಬರ್ ಒನ್ ಟಾಪ್. ನನ್ನ ದೇಹ ಮಾತಾಡ್ತದೆ, ನನ್ನ ಇಡೀ ಮುಖ ಮಾತಾಡ್ತದೆ. ನೀವು ಸಪ್ಪಗಿದ್ದೀರೋ, ಖುಷಿಯಾಗಿದ್ದೀರೋ, ಸಂತೋಷದಿಂದ ಇದ್ದೀರೋ, ದುಃಖದಿಂದ ಇದ್ದೀರೋ, ಅರ್ಧಂಬರ್ಧ ಇದ್ದೀರಾ, ಅಥವಾ ಏನೂ ಇಲ್ಲ ಡೆಡ್ ಬಾಡಿ ಥರ ಮುಖ ಹಿಂಗೆ ಒಂಥರ ಹಿಂಗೆ ಇಟ್ಕೊಂಡಿದ್ದೀರಾ, ಎಲ್ಲ ಹೇಳ್ತದೆ. ನಾನು ಚಾನಾ ಶಂಕರ್ರಾವ್ ಅಂತ ಸಮಾಜಶಾಸ್ತ್ರದ ಬಗ್ಗೆ ಬುಕ್ ಬರೆದಿದ್ರು. ಅದರಲ್ಲಿ ಅವರು ಒಂದು ಸಾಲು ಮರೆಯೋಕ್ಕಾಗಿಲ್ಲ. ಏನು ಗೊತ್ತಾ? ನಮ್ಮ ಮುಖವು 32,000 ಭಾವನೆಗಳನ್ನು ಹೊರಹೊಮ್ಮಿಸಬಲ್ಲದು ಅಂತ ಬರೆದಿದ್ರು. ನಾನು ಹಿಂದೆ KS ಎಕ್ಸಾಮ್ ತಗೊಳಕ್ಕೆ ಸೋಷಿಯಾಲಜಿ ಸ್ಟಡಿ ಮಾಡ್ಬೇಕಾದ್ರೆ ಬೇರೆದೆಲ್ಲ ಮರ್ತೋಗ್ಬಿಟ್ಟಿದೆ, ನನಗೆ ಈ ಜ್ಞಾಪಕ ಇದೆ. ಅಂದರೆ ನಮ್ಮ ಮುಖದಲ್ಲಿ, ನಮ್ಮ ಮುಖದಿಂದ 32,000 ಭಾವನೆ ಹೊರಗಡೆ ಬರ್ತದೆ ಅಂತ. ಅಂದರೆ ಇಡೀ ದೇಹ ಕಂಪೇರ್ ಮಾಡಿದ್ರೆ ಅಡಿಯಿಂದ ಮುಡಿಯವರೆಗೆ, ಕೆಳಗಡೆಯಿಂದ ಟಾಪ್, ಅಂದರೆ ಟಾಪ್ ಟು ಬಾಟಮ್ ನಿಮ್ಮನ್ನು ಜನ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಸೀರಿಯಸ್ ಆಗಿ ಹೇಳ್ತೀನಿ. ಉಡುಪನ್ನು ಅಬ್ಸರ್ವ್ ಮಾಡ್ತಾರೆ, ಅಥವಾ ಇನ್ನೇನೋ ಹೆಚ್ಚು ಕಡಿಮೆ ಮಾಡ್ಕೊಂಡಿದ್ದು ಎಲ್ಲೆಲ್ಲ ಮಸಿ ಆಗಿದ್ರೆ ಅಯ್ಯೋ ಎಲ್ಲ ವರ್ಷಕಾಲದಲ್ಲಿ ಬಂದಾರೆ ಅಂತ ಅದನ್ನೇ ನೋಡ್ತಾ ಇರ್ತಾರೆ. ಕರೆಕ್ಟಾ? ಅದು ಮಹಿಳೆಯರಂತೂ ಬಿಡಿ. ಇಲ್ಲೊಂದು ಇಬ್ಬರು ಕ್ಲಾಸಲ್ಲಿ ಮಹಿಳೆಯರಿಬ್ರು ಇದ್ದಾರೆ. ಅವರು ಯಾವ ಸೀರೆ ಹಾಕೊಂಬಂದ್ರು, ಯಾವ ಬ್ಲೌಸ್ ಪೀಸ್ ಹಾಕೊಂಬಂದ್ರು, ಚೂಡಿದ್ದಾರೆ ಯಾವುದು, ಎಲ್ಲ ಎಲ್ಲಿ ತಗೊಂಡ್ರಿ ಅಂತಲೂ ಹೊರ್ಟೋಗ್ತಾರೆ. ಎಲ್ಲಿ ತಗೊಂಡ್ರಿ, ಎಷ್ಟು ದೊಡ್ಡ ತಮಾಷೆಗೆ ಹೇಳಿದೆ. ಇವೆಲ್ಲ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ದಿ ಲೈಫ್. ಬಟ್ ಅದೇ ಆಗಬಾರ್ದು. ಅದ್ರ ಆಚೆಗೆ ನಾವು ಬೆಳಿಬೇಕಲ್ವಾ? ಬೆಳೆಯೋಣ ಅಂತ ಹೇಳ್ತಾ, ಶಾರೀರಿಕ ಭಾಷೆ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಆಯಿತಾ? ನೆಕ್ಸ್ಟ್ ಪಾಯಿಂಟ್ ನಂಬರ್ 4, ಧ್ವನಿ, ವಾಯ್ಸ್. ಪ್ಲೀಸ್ ಟೈಪ್ VOICE, ವಾಯ್ಸ್. ದನಿ, ನೀ ನುಡಿಯ ದಣಿ ಅಂತೀನಿ. ವಾಯ್ಸ್ ಯು ಆರ್ ದ ಬೋಸ್ ಆಫ್ ಸ್ಪೀಚ್ ಅಂತೇನೆ. ಈಗಲೇ ನನ್ನ ಮಾತನ್ನು ಕೇಳ್ತಾ ಇದ್ರೆ, ಇವತ್ತು ಬೇರೆ ನಾನು ಮೈಕ್ ಬೇರೆ ಯೂಸ್ ಮಾಡ್ತಾ ಇದ್ದೀನಿ, ನಿಮಗೆ ನನ್ನ ಧ್ವನಿ ಚೆನ್ನಾಗಿ ಕೇಳ್ತಾ ಇದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಕರೆಕ್ಟಾ? ಅಲ್ಲಿ ಯಾರು ದೇಶಭಕ್ತಿ ಗೀತೆ ಹೇಳ್ತಾ ಇರ್ತಾರೆ, ಒಂದೇ ಮಾತರಂ ಹೇಳ್ತಾರೆ, ಈ ಒಂಥರ ನಮಗೆ ಒಂಥರ ಮೈ ರೋಮಾಂಚನ ಆಗ್ಬಿಡ್ತದೆ ಅಲ್ವೇ? ಅಲ್ಲಿ ಎಲ್ಲ ಒಂದು ಭಕ್ತಿಗೀತೆ ಕೇಳ್ತಾ ಇರ್ತೇವೆ, ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂತ ಹೇಳ್ತಾ ಇದ್ದಂಗೆ ಅಲ್ಲೆಲ್ಲ ಲಕ್ಷ್ಮಿ ಬಂದಂಗೆ ಒಂದು ದೇವ್ರದ್ದು ಫೀಲಿಂಗು, ದೇವರು ಮೂಡುಗೊಟ್ಟೋಗ್ತೀವಿ. ಕರೆಕ್ಟಾ? ಇನ್ನೊಂದು ಯಾವುದೋ ಬಂತು, ನಾನೊಂದು ತೀರ ನೀನೊಂದು ತೀರ. ಅದನ್ನು ಲವ್ ಸಾಂಗ್ ಅಂತ ಕನ್ಫ್ಯೂಸ್ ಮಾಡ್ಕೊಂಡಿದ್ರು ಎಷ್ಟೊಂದು ಜನ. ಆದರೆ ಬೇಂದ್ರೆ ಹೇಳಿದ್ದು, ಮಗ ಸತ್ತಾಗ ಹೆಂಡ್ತಿ ತನ್ನನ್ನು ನೋಡಿದಾಗ ಅಯ್ಯೋ ಹೆಂಡ್ತಿ ನೋಡ್ಬೇಡ ಕಣೆ, ನಾನು ಹೆಂಗೆ ಸಹಿಸ್ಕೊಳ್ಳಿ ಅಂತ ಕವನ ಬರೆದ್ರು ಅವರು. ಅಂದರೆ ನಾನೊಂದು ತೀರ ನೀನೊಂದು ತೀರ ಅನ್ನೋ ಒಂದು ಆ ಫೀಲಿಂಗ್ನ ಎಕ್ಸ್ಪ್ರೆಸ್ ಮಾಡೋಕ್ಕೆ ಆ ಪದಗಳನ್ನು ಬಳಸಿದರು. ಅಂದರೆ ನಾನು ಆಗಲೇ ಪದಗಳ ಬಗ್ಗೆ ಹೇಳಿದ್ನಲ್ಲ, ಈ ಬೇಂದ್ರೆ ಅಂದ ತಕ್ಷಣ ನನ್ನ ನೆನಪಾಯಿತು, ರಸವೇ ಜನನ ವಿರಸ ಮರಣ ಸಮರಸವೇ ಜೀವನ ಅಂದ್ಬಿಟ್ರು. ರಸವೇ ಜನನ, ವಿರಸ ಮರಣ, ಸಮರಸವೇ ಜೀವನ. 3 ಸಾಲು ಇಡೀ ಲೈಫ್ ಹೇಳಾಕ್ಬಿಟ್ರು. ಹಂಗೆ ರೀ ನಮ್ಮ ಕವಿಗಳೆಲ್ಲ ಹೇಳ್ತಾರೆ ಅವ್ರವ್ರ ಭಾವನೆಗಳನ್ನು. ನೀವು ಅಷ್ಟೇ 10 ವಾಕ್ಯಗಳಲ್ಲಿ ಹೇಳುವುದನ್ನು ಒಂದೇ ವಾಕ್ಯದಲ್ಲಿ ಹೇಳೋದಕ್ಕೆ ಸಾಧ್ಯ ಆದರೆ 10 ಕಟ್ಟುವ ಬದಲು 1 ಮುತ್ತು ಕಟ್ಟು ಅಂತೀನಿ. ಕರೆಕ್ಟಾ? ನೀವು ಅರ್ಥ ಮಾಡ್ಕೊಳ್ತೀರಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ. ಓಕೆ? ಧ್ವನಿಯಲ್ಲಿ ಭಾವನೆಗಳನ್ನು ಹೊರಹೊಮ್ಮಿಸ್ತವೆ. ಸೊ ಅದಕ್ಕೆ ನಾನು ದೇಶಭಕ್ತಿ ಗೀತೆ ಅಥವಾ ಭಕ್ತಿಗೀತೆ, ವಿರಹ ಗೀತೆ, ಆ ಬೇರೆ ಬೇರೆ ರೀತಿಯ ಭಾವನೆಗಳನ್ನು ನಮ್ಮಲ್ಲಿ ತರ್ತದೆ.
ನಾನೊಂದು ಅನುಭವ ಅಂತ ಕರೀತೇನೆ. ಅನುಭವ ಅಂದರೆ ನಾನು ಅನುಭವಿಸಬೇಕು. ನಾನು ಅನುಭವಿಸಿ ಹಾಡಿದಾಗ, ಅನುಭವಿಸಿ ಮಾತನಾಡಿದಾಗ ನನ್ನ ಧ್ವನಿಗೆ ಒಂದು ವಿಶೇಷ ಮಹತ್ವ ಬರ್ತದೆ. ಸುಮ್ಮನೆ ಎಲ್ಲ ಸ್ನೇಹಿತರೆ ಬಂದಿದ್ದೀರಾ, ಹೋಗಿದ್ದೀರಾ, ಹಾಂ, ಎಲ್ಲ ಹಳ್ಳಿ ಕಡೆ ಎತ್ತುಚ್ಚವುದಂಗೆ ಅಂತ ಹಳ್ಳಿ ಕಡೆ ಹೇಳ್ತಾರೆ. ಒಂದೇ ಥರ ಏಕತಾನತೆ. ಹಳೆ ರೇಡಿಯೋ ಎಫ್ ಎಮ್ ಅಲ್ ಆದರೆ ವೇರಿಯೇಷನ್. ಕರೆಕ್ಟ್ ಹಿಂಗೆ ಹಿಂಗೆಲ್ಲ ಒಂದು ಸೌಂಡ್ ಬಂದರೆ ಹಿಂಗೆ ಹಿಂಗೆ ಕಾಣುತ್ತೆ ಅಲ್ಲ, ಇ ಸಿ ಜಿ ಥರ. ಹಾಂ, ಏನದು ಧ್ವನಿಯ ಏರಿಳಿತ. ಸ್ನೇಹಿತರೆ, ನೀವೆಲ್ಲ ಬಂದಿದ್ದೀರಿ, ತುಂಬ ಸಂತೋಷ ಆಯಿತು ನನಗಂತೂ ಇವತ್ತು. ವಾವ್, ಗ್ರೇಟ್, ವಾವ್, ಎಷ್ಟೊಂದು ಜನ ಬಂದಿದ್ದೀರಿ, ನನ್ನ ಮಾತುಗಳನ್ನು ಕೇಳ್ತಾ ಇದ್ದೀರಿ ಅಂತ ಇದ್ದಂಗೆ ಅಲ್ಲೊಂದು ಚೂರು ಎಫೆಕ್ಟು, ಎಲ್ಲ ಮಸಾಲ. ಪ್ಲೈನ್ ದೋಸೆ ತಿನ್ನೋದೇ ಇಲ್ಲ ಜಾಸ್ತಿ ಜನ, ಮಸಾಲೆನೇ ಬೇಕು ಅಂತಾರೆ ಅಲ್ವೇ. ಧ್ವನಿಯಲ್ಲಿ ಮಸಾಲ ಏನು ಅಂದರೆ ದಟ್ ಈಸ್ ವಾಯ್ಸ್ ಮಾಡ್ಯುಲೇಷನ್, ಧ್ವನಿಯ ಏರಿಳಿತ ಮತ್ತು ಸ್ಪೀಡು. ಇವತ್ತು ಸ್ನೇಹಿತರೆ, ನೀವು ಎಲ್ಲ ಬಂದಿದ್ದೀರಿ, ಪರವಾಗಿಲ್ಲ, ನನಗೆಲ್ಲ ತುಂಬ ಸಂತೋಷ ಅಂತ. ಇವತ್ತೊಂದು ನಾಳೆ ಒಂದು ನಿಧಾನಕ್ಕೆ ಮಾತಾಡಿದ್ರೆ ಅಂದರೆ ವೇಗ ಅರ್ಥ ಮಾಡ್ಕೋಬೇಕು. ಏನದು ವೇಗ? ನನ್ನ ಎದುರುಗಡೆ ಕುಳಿತಿರುವ ವ್ಯಕ್ತಿಗಳಿಗೆ, ನನ್ನ ಎದುರಿಗಿರುವ ವ್ಯಕ್ತಿಗಳಿಗೆ ನಾನು ಹೇಳುವ ಮಾತುಗಳು ಅರ್ಥವಾಗುತ್ತಿದೆಯೇ? ಅರ್ಥ ಮಾಡ್ಕೊಂಬಿಟ್ರೆ ಕ್ಯಾ ಬಾತ್ ಹೈ. ಅವ್ರಿಗೆ ಹೇಳ್ತಾ ಇದ್ದೀನಿ, ಮಾತಾಡ್ತಾ ಇರೋದು ನಿಮ್ಗೆ ಅರ್ಥ ಆಗಬೇಕು. ಆ ಒಂದು ಸ್ಪೀಡ್ ನೀವೇ ಮೀಟ್ರ್ ಇಟ್ಕೋಬೇಕು. ಅವ್ರಿಗೆ ಅರ್ಥ ಆಗ್ತಾ ಇದೆಯಾ ಕೇಳಿಸ್ಕೋಬೇಕು. ನನಗೆ ಬೇರೆಯವ್ರು ಯಾರು ಮಾತಾಡಿದ್ರೆ ಅರ್ಥ ಆಗ್ತಾ ಇದೆಯಾ ಗೊತ್ತಾಗಬೇಕು. ದಟ್ಸ್ ಇಟ್, ಯು ಗಾಟ್ ಇಟ್. ಸೊ ಧ್ವನಿ ಜೊತೆಗೆ ಈ ಮೈಕು ಗೀಕು ಬಳಸಿದಾಗ ಭಾಷಣದಲ್ಲಿ ಎಷ್ಟು ಗ್ಯಾಪ್ ಕೊಡಬೇಕು. ಈಗೆಲ್ಲ ಸೆನ್ಸಿಟಿವ್ ಮೈಕ್ಸ್ ಇದೆ, ಓಕೆ, ಸ್ವಲ್ಪ ದೂರದಿದ್ದರೂ ನಡೆಯುತ್ತೆ. ಅದನ್ನು ಸ್ವಲ್ಪ ಟೆಕ್ನಿಕ್ಸ್ ಇದೆ, ಅವೆಲ್ಲನೂ ಹೇಳ್ಕೊಡ್ತೀವಿ ನಾವು ನಮ್ಮ ಕ್ಲಾಸ್ ಕೋರ್ಸಲ್ಲೆಲ್ಲ, ಅರ್ಥ ಮಾಡಿಸ್ತೇವೆ. ಆನ್ಲೈನ್ ಜೊತೆಗೆ ಆಫ್ಲೈನ್ ಅವಾಗವಾಗ ಯಾವ್ದಾದ್ರು ಡೇಟ್ ಅನೌನ್ಸ್ ಮಾಡಿದ್ರೆ ಮಿಸ್ ಮಾಡದೆ ಬಂದುಬಿಡಿ. ನಮ್ಮ ಆನ್ಲೈನ್ ಸ್ಟೂಡೆಂಟ್ಸ್ ಇದ್ದರೆ ಡಿಸ್ಕೌಂಟ್ ಕೊಟ್ಟಿರ್ತೀವಿ. 3 days ರೆಸಿಡೆನ್ಷಿಯಲ್ ಕ್ಯಾಂಪ್, 7 ಇಂಥ ವರ್ಕ್ಶಾಪ್ಸ್ನ 5 ವರ್ಷದಲ್ಲಿ ಮಾಡಿದ್ದೀನಿ. ನೆಕ್ಸ್ಟ್ ಯಾವಾಗಾರು ಅನೌನ್ಸ್ ಮಾಡಿಬಿಟ್ರೆ ಬೇಗ ಬಂದು ಕಣ್ಣು ಮುಚ್ಕೊಂಡು ಬನ್ನಿ. 3 ದಿನದಲ್ಲಿ 3 ತಿಂಗಳಲ್ಲಿ ಕಲಿಯೋದು ಕಲ್ತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಎಷ್ಟೊಂದು ಜನ. ಸೀರಿಯಸ್ಲಿ ಐ ಆಮ್ ಟೆಲಿಂಗ್ ಯು. ಇದು ವಿಷಯ ಬಂದಿದ್ದಕ್ಕೆ ನಾನು ಇಲ್ಲಿ 3 days ಕ್ಯಾಂಪ್ ಅಟೆಂಡ್ ಮಾಡಿರೋ ನೇತ್ರಾವತಿ ಇದ್ದಾರೆ. ಮೇಡಮ್, 3 days ಕ್ಯಾಂಪ್ ಹೆಂಗಿತ್ತ? ಸರ್, 3 days ಕ್ಯಾಂಪ್ ಈಗ ನೀವು ಹೇಳಕತ್ತೀರಲ್ಲ ಸರ್, ಪ್ರತಿಯೊಂದು ಈಗ ಪ್ರಮುಖ ಅಂಶಗಳು ಸರ್ ಭಾಷಣಕ್ಕೆ ಬೇಕಂತ ಹೇಳಿದ್ರಲ್ಲ, ನಮ್ಮ ಭಾಷಣಕ್ಕೆ ಆ ತರ ಸರ್ ಅಲ್ಲಿ ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸ್ತೀರಿ ಸರ್. ನೀವು ಪ್ರತಿಯೊಬ್ಬರ ಕೈಲೇ ಮಾಡಿಸ್ತೀರಿ ಬಿ. ಯಾಕಂದ್ರೆ ನಾವು ಹೇಳುದು ಅರ್ಥ ಆಗ್ತದ ಇಲ್ಲ, ನಮ್ಮ ಶಾರೀರಿಕ ಭಾಷೆ ಹೆಂಗಿರ್ಬೇಕು, ಮೈಕ್ ಹೆಂಗ್ ಹಿಡ್ಕೋಬೇಕು, ಟೇಜ್ ಹೆಂಗ್ ಬಳಸ್ಕೋಬೇಕು ಎಲ್ಲಾ ಕಡೆ ನಾವು ಅಂತೇಳಿ, ಮತ್ತೆ ನಮ್ದು ನಿಲ್ಲುವ ಭಂಗಿ ಹೆಂಗಿರ್ಬೇಕು, ನಮ್ಮ ಹಾವಭಾವ ಹೆಂಗಿರ್ಬೇಕು, ಅಂದ್ರೆ ನಮ್ಮ ಪ್ರತಿಯೊಂದನ್ನು ಅಲ್ಲಿ ನಾವು ಸಾಕಷ್ಟು ಕಲಿತೀವಿ ಸರ್ ಪ್ರಾಕ್ಟಿಕಲ್ ಆಗಿ ಅಂತ ಹೇಳಿ. ಎಸ್, ನೇತ್ರಾವತಿ ಮೇಡಮ್, ದ ಬೆಸ್ಟ್ ಸ್ಪೀಕರ್ ಆಫ್ ದಿ ಇಯರ್ 2025 ನಮ್ಮ ಆನ್ಲೈನ್ ಸ್ಟೂಡೆಂಟ್, ಅವ್ರಿಗೆ ಅವಾರ್ಡ್ ಕೊಟ್ಟಿದ್ವಿ. ಅದಕ್ಕೆ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ 4 ಪಾಯಿಂಟ್ ಆಯಿತು. 5ನೇ ಪಾಯಿಂಟ್ ಏನು ಸರ್? ನನಗೆ ಭಾಷಣ ಬಿಟ್ಟರೆ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್, ನನಗೆ ಹೃದಯಕ್ಕೆ ಹತ್ತಿರವಾಗಿರೋ ವಿಷಯ ಅದು ಸಮಯ. ಸೀರಿಯಸ್ಲಿ, ನಾನು ಇವತ್ತೇನಾದರೂ ಖುಷಿಯಾಗಿದ್ದೀನಿ ಅಥವಾ ನನ್ನ ಬದುಕನ್ನು ನಾನು ಕಂಡುಕೊಂಡಿದ್ದೀನಿ ಅಂದರೆ ಈ ಸಬ್ಜೆಕ್ಟು. ಐ ಹ್ಯಾವ್ ಅಂಡರ್ಸ್ಟುಡ್ ದ ವ್ಯಾಲ್ಯೂ ಆಫ್ ಟೈಮ್ ಫ್ರೆಂಡ್ಸ್. ಸೀರಿಯಸ್ಲಿ, ಅದನ್ನು ಭಾಷಣದಲ್ಲೂ ನನಗೆ 5 ನಿಮಿಷ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರಾ, 10 ನಿಮಿಷ ಕೊಟ್ಟಿದ್ದಾರಾ, 15 ನಿಮಿಷ ಕೊಟ್ಟಿದ್ದಾರಾ, ಅಷ್ಟು ನೋಡ್ಕೊಂಡ ಅಷ್ಟು ಟೈಮಿಗೆ ಸರಿಯಾಗಿ ಭಾಷಣ ಶುರು ಮಾಡಿ ಭಾಷಣ ನಿಲ್ಲಿಸೋದಿದೆಯಲ್ಲ, ದಾಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಕಾರ್ಡಿಂಗ್ ಟು ಮೀ. ಹಾಗಾಗಿ ಈ 5 ಅಂಶಗಳನ್ನು ನಾನು ನಿಮಗೆ ನೀಡಿದ್ದೇನೆ. ಓಕೆ, ಟೈಪ್ ಮಾಡಿದ್ರ ಸಮಯ ಅಂತ. ನನ್ನ ಸಮಯದ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ ಬೇಕು ಅಂದರೆ ನನ್ನ ಅನುಕ್ಷಣ ಅನುಭವಿಸಿ ಪುಸ್ತಕ ಓದಿ. ನಾನು ಪುಸ್ತಕ ಪ್ರಿಂಟಿಗೆ ಕೊಡೋ ಟೈಮಲ್ಲೇ ನಾನು ಅನುಭವಿಸೋಕೆ ಶುರು ಮಾಡಿಬಿಟ್ಟೆ. ನನ್ನ ಬದುಕು ಅನ್ವಾಂಟೆಡ್ ಬಿಟ್ಟಾಕ್ಬಿಟ್ಟಿದ್ದೀನಿ. ವಿ ಹ್ಯಾವ್ ಟು ಫೋಕಸ್ ಆನ್ ವಾಟ್ ವಿ ವಾಂಟ್ ಆ್ಯಂಡ್ ನಾಟ್ ಆನ್ ವಾಟ್ ವಿ ಡೋಂಟ್ ವಾಂಟ್ ಇನ್ ಅವರ್ ಲೈಫ್. ಎಲ್ಲನೂ ಯಾಕ್ರಿ ಮಾಡಬೇಕು? ಕರೆಕ್ಟಾ?
ಸುಮ್ಮನೆ ಅರ್ಧಂಬರ್ಧ ಇಂಟ್ರೆಸ್ಟ್ ಇದ್ದವರೆಲ್ಲ ಸೇರ್ಕೋತಾ ಇದ್ರು. ಅದಕ್ಕೆ ನಾನು ಲೋ ಟಿಕೆಟ್, ಮುಂಚೆ ಸಿಲ್ವರ್ ಅಂತ ಒಂದು ಟೀಮ್ ಇದು ಮಾಡ್ತಾ ಇದ್ದೆ, ಬಿಟ್ಟಾಕ್ಬಿಟ್ಟೆ, ಸ್ಟಾಪೇ ಮಾಡಿದೆ. ಯಾಕೆಂದರೆ ಕಡಿಮೆ ಫೀಸ್ ಕೊಟ್ಟಿರ್ತಾರೆ, ಕಡಿಮೆ ತಾತ್ಸಾರದಿಂದ ಬರ್ತಾ ಇದ್ರು. ಸೀರಿಯಸ್ಲಿ, I have understood the value of life and value of time. I am investing my time with the diamond community people, and I am spending and I am correcting. ಓಕೆ. ಸೊ ಇವತ್ತು ಒಬ್ಬ ಅಂತ ಸ್ಟೂಡೆಂಟ್ ಜೊತೆ ಮಾತಾಡಿದೆ, ನಿನ್ನೆ ಒಬ್ಬ ಅಂತ ಸ್ಟೂಡೆಂಟ್ ಜೊತೆ ಮಾತಾಡಿದೆ. ಐ ಆಮ್ ಸೀಯಿಂಗ್ ಯು ಲೀಡರ್ಸ್ನ ಮಾಡೋಕ್ಕೆ ಈ ಒನ್ ಟು ಒನ್ ಮೀಟಿಂಗ್ ಅಥವಾ ಮೆಂಟ್ರಿಂಗ್ ಹೆಲ್ಪ್ ಆಗುತ್ತೆ ಅಂತ ಅನ್ನಿಸ್ತು. ಸೊ ಹಾಗಾದರೆ ನಾನೀಗ 5 ಅಂಶ ಯಾವ್ಯಾವ್ದು ಹೇಳಿದೆ? ಒಂದು ಭಾಷೆ, 2 ವಿಷಯ ಕಂಟೆಂಟ್, 3 ಶಾರೀರಿಕ ಭಾಷೆ, ಧ್ವನಿ ಮತ್ತು ಸಮಯ. ಈ 5 ಅಂಶಗಳು ನೀವು ಪ್ರತಿನಿತ್ಯ ಸ್ವಲ್ಪ ಗಮನ ಕೊಟ್ಟರೆ, ಅರ್ಧ ಗಂಟೆಯಿಂದ 1 ಗಂಟೆ ಸಮಯ ಕೊಟ್ರು ಒಂದು ಲೆವೆಲಿಗೆ ಬರ್ತೀರ. ನಮ್ಮ ಆನ್ಲೈನ್ ಆಫ್ಲೈನಿಗೆ ಬಂದರೆ ಎಕ್ಸ್ಪರ್ಟ್ ಆಗ್ತೀರ. ಸುಮಾರು ಮಾತು ಕಲಿಬೇಕು ಅಂದರೆ ಈ ವಿಡಿಯೋನೇ ನೀವು ಒಂದು 10 ಸರಿ ನೋಡಿದ್ರು ಸಾಕು. ಅಂಡರ್ಸ್ಟುಡ್? ನುಡಿಗನ್ನಡಿ, ನಿರೂಪಣೆ, ನಿರೂಪಿಸಿ ಮತ್ತು ವ್ಯಕ್ತಿತ್ವ ಪರಿವರ್ತನೆ, ಈ 3 ಪುಸ್ತಕ ಓದಿ. ಜಯಪ್ರಕಾಶ್ ನಾಗ್ತಿಹಳ್ಳಿ ಹಾಗೂ ಟ್ರಾನ್ಸ್ಫಾರ್ಮೇಷನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಓಕೆ, ನಿಮ್ಮಲ್ಲಿ ಬದಲಾವಣೆ ಶುರು ಆಗ್ಬಿಡ್ತದೆ. ಐ ವಿಶ್ ಯು ಆಲ್ ದ ಬೆಸ್ಟ್.